ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಯಾರಿ ಟೆಸಲ್ಸ್ ಬೈ ಯೋಗಿತಾ. ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಕ್ರೋಶೆ ಡಿಸೈನ್ಸ್ ಹಾಕೋದಕ್ಕೂ ಮುಂಚೆ ಚೈನ್ ಸ್ಟಿಚ್ ಹೇಗೆ ಹಾಕೋದು, ಸೊ ಯಾವ್ಯಾವ ಮೆಟೀರಿಯಲ್ಸ್ ಬೇಕು ಅಂತ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ್ಯಂಡ್ ನಾನಿಲ್ಲಿ ಸ್ಟಾರ್ಟ್ ಮಾಡ್ತಿರೋದು ವಿತೌಟ್ ಕ್ಲಾತ್, ಅಂದರೆ ಕ್ಲಾತ್ ಯೂಸ್ ಮಾಡ್ತೇನೆ. ಜಸ್ಟ್ ಹಾಗೆ ಥ್ರೆಡ್ಸಲ್ಲಿ ಹೇಗೆ ಚೈನ್ ಸ್ಟಿಚ್, ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ ಆ್ಯಂಡ್ ಟ್ರಿಪಲ್ ಕ್ರೋಶೆ ಹಾಕೋದು ಹೇಗೆ ಅಂತ ಫಸ್ಟ್ ತೋರಿಸ್ಕೊಡ್ತೀನಿ. ಆಮೇಲೆ ನೆಕ್ಸ್ಟ್ ಕ್ಲಾತ್ ಅಥವಾ ಸ್ಯಾರಿ ಅಥವಾ ಫಾಲ್ಸ್ ಮೇಲೆ ಹೇಗೆ ಹಾಕೋದು, ಹೇಗೆ ಕಲಿಬೇಕು ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇದು ಈಗ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ. ಇವಾಗ ಡೈರೆಕ್ಟ್ ನಾನು ನಿಮ್ಮ ಕ್ಲಾತ್ ಮೇಲೆ ಹೇಳ್ಕೊಡೋದಕ್ಕೆ ಹೋದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸಿಂಗಲ್ ಕ್ರೋಶ ಅಂದರೆ ಏನು, ಡಬಲ್ ಕ್ರೋಶ ಅಂತ ಏನು ಅಂತಲೇ ಗೊತ್ತಿಲ್ಲ. ನೀವು ಡೈರೆಕ್ಟಾಗಿ ಕ್ಲಾತ್ ಮೇಲೆ ಮಾಡೋದಕ್ಕೆ ಹೋದರೆ ನಿಮಗೂ ಸ್ವಲ್ಪ ಐಡಿಯಾ ಇರಲ್ಲ, ಆಮೇಲೆ ಕನ್ಫ್ಯೂಷನ್ಸ್ ಕೂಡ ಜಾಸ್ತಿ ಆಗುತ್ತೆ. ಅದೇ ನೀವು ಕ್ಲಾತ್ ಮೇಲೆ ಮಾಡೋಕ್ಕೂ ಮುಂಚೆ ಜಸ್ಟ್ ಥ್ರೆಡ್ಸ್ ಇಟ್ಕೊಂಡು ಚೈನ್ ಸ್ಟಿಚ್ ಏನು, ಸಿಂಗಲ್ ಅಂದರೆ ಏನು, ಡಬಲ್ ಕ್ರೋಶ ಅಂದರೆ ಏನು ಅಂತ ನೀವು ಕಲ್ತ್ಕೊಂಡ್ರೆ ನಿಮಗೂ ಕೂಡ ಈಸಿ ಆಗುತ್ತೆ. ಸೊ ನಾನು ಕಲ್ತಿದ್ದು ಕೂಡ ಹಾಗೇ. ಸೊ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಚೈನ್ ಸ್ಟಿಚ್ ಹೇಳ್ಕೊಟ್ಟಿದ್ದೆ. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಸಿಂಗಲ್ ಕ್ರೋಶ ಹೇಳ್ಕೊಡ್ತೀನಿ. ಸೊ ಅದನ್ನ ಹೇಗೆ ಸ್ಟಾರ್ಟ್ ಮಾಡೋದು ಏನು ಅಂತ ಹೇಳೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾರೆ. ಸೊ ಬನ್ನಿ ನೋಡೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಈ ಥರ 6 ಲೇಯರ್ಸ್ ಆಫ್ ಥ್ರೆಡ್ಸ್, ಸಿಲ್ಕ್ ಥ್ರೆಡ್ನ ಈ ಥರ ಒಂದು 2-3 ಮೀಟ್ರಷ್ಟು ಉದ್ದ ಮಾಡಿಟ್ಕೊಂಡು ಒಂದು ಏನು ಈ ಥರ ರೋಲ್ಗೆ ವೈಂಡ್ ಮಾಡಿ ಇಟ್ಕೊಳ್ಳಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ಸೊ ಈ ಥರ ಮಾಡಿ ಇಟ್ಕೊಂಡಾದಮೇಲೆ 6 ಲೇಯರ್ಸ್ ಆಫ್ ಥ್ರೆಡ್ ಈ ಥರ ಮಾಡಿ ಇಟ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಈಗ ಒಂದು ನಾಟ್ ಹಾಕಿದ್ದೀನಿ. ಸೊ ಇದು ಹೇಗೆ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ನಿಮಗೇನೋ ಗೊತ್ತಾಗಬೇಕು ಅಂದರೆ ನಾನು ಈ ಕಡೆಯಲ್ಲಿ ಲಾಸ್ಟ್ ವೀಡಿಯೋದು ಮೆನ್ಷನ್ ಮಾಡ್ತೀನಿ, ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು ಆ ವೀಡಿಯೋದಲ್ಲಿ. ಸೊ ಏನಿಲ್ಲ, ಜಸ್ಟ್ ಮಾಮೂಲಿ ನೀವು ಬೇಬಿ ಟೆಸಲ್ಸ್ಗೆ 760-80 ಆ ಥರ ವೈಂಡ್ ಮಾಡ್ತೀವಿ. ಬಟ್ ಇದ್ರಲ್ಲಿ ಅಷ್ಟೆಲ್ಲ ಇಲ್ಲ, ಜಸ್ಟ್ 6 ಲೇಯರ್ಸ್ ಆಫ್ ಥ್ರೆಡ್ಸ್ನ ವೈಂಡ್ ಮಾಡ್ಕೋಬೇಕು. ಆದರೆ ಲೆಂತಿಯಾಗಿ 1 ಮೀಟರ್ 2 ಮೀಟರ್ ತುಂಬ ಉದ್ದದಾಗಿ 6 ಲೇಯರ್ಸ್ ಆಫ್ ಥ್ರೆಡ್ನ ವೈಂಡ್ ಮಾಡಿ ಇಟ್ಕೋಬೇಕು. ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ದಂಗೆ ಫಸ್ಟ್ ನಾನು ಚೈನ್ ಸ್ಟಿಚ್ ಹಾಕೋತೀನಿ, ಆಮೇಲೆ ನಾನು ಸಿಂಗಲ್ ಕ್ರೋಶನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹೇಗೆ ಅಂತ. ಸೊ ಚೈನ್ ಸ್ಟಿಚ್ ಹಾಕೋದಕ್ಕೂ ಮುಂಚೆ ಈ ಥರ ಒಂದು ನಾಟ್ ಹಾಕೋತೀನಿ. ಇದು ಜಸ್ಟ್ ಸಪೋರ್ಟಿಗೋಸ್ಕರ, ಸ್ಟಾರ್ಟ್ ಮಾಡೋದಕ್ಕೆ ಸಪೋರ್ಟಿಗೋಸ್ಕರ ಮಾತ್ರ ನಾನು ಈ ನಾಟ್ ಹಾಕೋತಿರೋದು. ನೀವು ಕ್ಲಾತ್ ಮೇಲೆ ಮಾಡಬೇಕಾದ್ರೆ ಈ ನಾಟ್ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಇದು ಹಾಕೊಂಡಾದ್ಮೇಲೆ ನಾನು ಇಲ್ಲಿ ಕೈಗೆ ಈ ಥರ ವೈಂಡ್ ಮಾಡಿ ಇಟ್ಕೋತೀನಿ. ಈ ಥರ ವೈಂಡ್ ಮಾಡಾದಮೇಲೆ ನೀಡಲ್ಲಿ ತೊಗೊಂಡು ಟೂಲಿಪ್ ಜಪಾನ್ ಅನ್ನೋದು ಯಾವಾಗಲೂ ನಿಮ್ಮ ಕಡೆ ಫೇಸ್ ಆಗಿರಬೇಕು. ಆ್ಯಂಡ್ ಈ ನಂಬರ್ಸ್ ಏನಿದೆ ಅದು ಔಟ್ಸೈಡ್ ಆ ಸೈಡ್ ಇರಬೇಕು. ಸೊ ಟೂಲಿಪ್ ಜಪಾನ್ ಅನ್ನೋದು ನಿಮ್ಮ ಕಡೆ ಇರಬೇಕು. ಯಾಕೆ ಅಂದರೆ ಇಲ್ಲಿ ನೋಡ್ಬೋದು, ಈ ಟಿಪ್ ಏನಿದೆ ಇದು ಯಾವಾಗಲೂ ನಿಮ್ಮ ಕಡೆ ಫೇಸ್ ಆದಂಗೆ ಇರಬೇಕು. ಈ ಚೂಪಾಗಿ ಈಗ ಏನು ಬಂದಿದೆ ಅದು ಯಾವಾಗಲೂ ನಿಮ್ಮ ಕಡೆ ಫೇಸ್ ಆಗಿರಬೇಕು. ಆವಾಗಲೇ ಮಾತ್ರ ನೀವು ಥ್ರೆಡ್ಸ್ನ ತೊಗೊಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಈಗ ತೊಗೊಂಡ್ರೆ ನೀವು ಜಾರಿ ಹೋಗುತ್ತೆ, ಥ್ರೆಡ್ಸ್ ಬರೋದಿಲ್ಲ. ಸೊ ಹೀಗೆ ಇಟ್ಕೋಬೇಕು. ಈಗ ಇಟ್ಕೋಬೇಕು ಅಂದರೆ ನೀವು ಇಲ್ಲಿ ನೋಡ್ಬೋದು, ಟೂಲಿಪ್ ಜಪಾನ್ ಅನ್ನೋದು ನಿಮ್ಮ ಕಡೆ ಫೇಸ್ ಆಗಿರಬೇಕು. ಸೊ ನಾನು ಈ ಲೂಪ್ ಒಳಗಡೆ ನೀಡಲ್ ಹಾಕ್ಕೊಂಡು ಫಸ್ಟು ಚೈನ್ ಸ್ಟಿಚ್ ಹಾಕೋತೀನಿ. ಸೊ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹೇಳ್ದಂಗೆ ನಾನು ನಿಮಗೆ ಐ ಕಾರ್ಡ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಲಿಂಕ್ನ, ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಅಗೇನ್ ಇಲ್ಲೂ ಒಂದು ಸರಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೋಬೋದು. ಈ ಥರ ಒಂದು ಲೂಪ್ ಹಾಕ್ಕೊಂಡಾದ್ಮೇಲೆ ಜಸ್ಟ್ ಸೂಜಿ ಮೇಲೆ ದಾರ ಲೂಪಿಂದ ಆಚೆ ತರಬೇಕು. ಇದೇ ಒಂದು ಚೈನ್, ಇದನ್ನು ಒಂದು ಚೈನ್ ಅಂತಾರೆ, ನೋಡ್ಬೋದು. ಇದು ಒಂದು ಚೈನ್ ಆಗುತ್ತೆ. ಅಗೇನ್ ಮತ್ತು ಸೂಜಿ ಮೇಲೆ ದಾರ ಲೂಪಿಂದ ಈಚೆ ಬರಬೇಕು, ಸೂಜಿ ಮೇಲೆ ದಾರ ಲೂಪಿಂದ ಈಚೆ ಬರಬೇಕು, ಸೂಜಿ ಮೇಲೆ ದಾರ ಲೂಪಿಂದ ಈಚೆ ಬರಬೇಕು. ಸೊ ನೋಡ್ಬೋದು, ಇದನ್ನು ಚೈನ್ ಸ್ಟಿಚ್ ಅಂತ ಅಂತಾರೆ. ನೋಡ್ಬೋದು, ಚೈನ್ ಆಗಿ ಒಂದಕ್ಕೊಂದು ಇಂಟರ್ಲಾಕ್ ಆಗಿ ಬಂದಿದೆ. ಸೊ ಇದನ್ನು ನಾವು ಚೈನ್ ಸ್ಟಿಚ್ ಅಂತ ಅಂತೀವಿ. ಇದೇ ಥರ 15 to 20 ಟೈಮ್ಸ್ ಚೈನ್ ಸ್ಟಿಚ್ ಹಾಕ್ಕೋಬೇಕು. ಸೊ ನಮಗೆ ಸಿಂಗಲ್ ಕ್ರೋಶೆ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನಾನಿಲ್ಲಿ ಹಾಕ್ಕೊಳ್ತಾ ಹೋಗ್ತೀನಿ, ನೋಡ್ಕೋಬೋದು ನೀವು. ಯಾನ್ ಓವರ್ ಕಮ್ ಔಟ್ ಆಫ್ ದಿ ಲೂಪ್, ಯಾನ್ ಓವರ್ ಕಮ್ ಔಟ್ ಆಫ್ ದಿ ಲೂಪ್. ನೀವು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಒಂದೊಂದು ಚೈನು ದೊಡ್ಡದು, ಒಂದೊಂದು ಚೈನ್ ಚಿಕ್ಕದು ಬರೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಬಟ್ ಅದು ಏನೂ ಪ್ರಾಬ್ಲಮ್ ಇಲ್ಲ, ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಹಾಗೆ ಆಗುತ್ತೆ. ಬಟ್ ನೀವು ಪ್ರಾಕ್ಟೀಸ್ ಬಿಡೋವಾಗಿಲ್ಲ ಅಂತ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಈಸಿಯಾಗಿ ಬರುತ್ತೆ. ಯಾರು ಬೇಕಾದರೂ ಕಲಿಬೋದು ಇದನ್ನ. ಸೊ ತುಂಬ ಟೈಟಾಗಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ, ತುಂಬ ಲೂಸಾಗೂ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನೋಡಿ, ಯಾನ್ ಓವರ್ ಕಮ್ ಔಟ್ ಆಫ್ ದಿ ಲೂಪ್, ನೋಡಿ, ಯಾನ್ ಓವರ್ ಕಮ್ ಔಟ್ ಆಫ್ ದಿ ಲೂಪ್, yarn over, come out of the loop, yarn over, come out of the loop, and yarn over, come out of the loop, yarn over, come out of the loop, yarn over, come out of the loop. ಸೊ ನೋಡ್ಬೋದು ಚೈನ್ ಸ್ಟಿಚ್ ಹೇಗೆ ಕಾಣ್ತಿದೆ ಅಂತ. ಇದನ್ನು ನಾವು ಚೈನ್ ಸ್ಟಿಚ್ ಅಂತೀವಿ. ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಇಲ್ಲಿಯವರೆಗೆ ಹೇಳ್ಕೊಟ್ಟಿದ್ದೆ. ಸೊ ಇದನ್ನೇ ಕಂಟಿನ್ಯೂ ಕ್ರೋಶೆ ಡಿಸೈನ್, ಸಿಂಗಲ್ ಕ್ರೋಶೆ ಹೇಗೆ ಹಾಕೋದು ಅಂತ ನೋಡೋಣ. ಸೊ ನಾನಿಲ್ಲಿ ಚೈನ್ ಸ್ಟಿಚ್ ಹಾಕಾಯಿತು. ಹಾಕಾದ್ಮೇಲೆ ನೀವು ಸಿಂಗಲ್ ಕ್ರೋಶಕ್ಕೆ ಇಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಚೈನ್ ಬಿಟ್ಟು ಸೆಕೆಂಡ್ ಚೈನ್ ಇದೆ, ನೋಡ್ಬೋದು. ಇದು ಫಸ್ಟ್ ಚೈನ್ ಇಲ್ಲಿದೆಯಲ್ಲ, ಇದು ಫಸ್ಟ್ ಚೈನ್ ಅಂತ. ಇದು ಸೆಕೆಂಡ್ ಚೈನ್, ಇದು ಥರ್ಡ್ ಚೈನ್. ಫಸ್ಟ್ ಚೈನ್ ಇಲ್ಲೇನಿದೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲೇನಿದೆ ಇದು ಫಸ್ಟ್ ಚೈನ್.
ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಇದು ಫಸ್ಟ್ ಚೈನ್, ಸೆಕೆಂಡ್ ಚೈನ್, ಥರ್ಡ್ ಚೈನ್. ಸೊ ಇಲ್ಲಿ ಮಧ್ಯ ಗ್ಯಾಪ್ ಇದೆ ನೋಡಿ, ಇದು ಫಸ್ಟ್ ಚೈನ್ ಅಂತ. ಓಕೆನಾ, ನೋಡ್ಬೋದು ನೋಡಿ, ಇದು ಫಸ್ಟ್ ಚೈನ್, ಸೆಕೆಂಡ್ ಚೈನ್. ನಾವು ಸಿಂಗಲ್ ಕ್ರೋಶ ಹಾಕಬೇಕಾದ್ರೆ ಫಸ್ಟ್ ಚೈನ್ ಬಿಟ್ಟು ಸೆಕೆಂಡ್ ಚೈನ್ ಒಳಗಡೆ ನೀಡಲ್ನ ಪಾಸ್ ಮಾಡಬೇಕು. ಸಿಂಗಲ್ ಕ್ರೋಶ ಹಾಕಬೇಕಾದ್ರೆ ಫಸ್ಟ್ ಚೈನ್ ಒಳಗೆ ಹಾಕಬಾರ್ದು, ಸೆಕೆಂಡ್ ಚೈನ್ ಒಳಗಡೆ ಹಾಕಬೇಕು. ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶ ಹಾಕಬೇಕಾದ್ರೆ, ಸೊ ನೋಡಿ, ಒಂದು ಚೈನ್ ಹಾಕಾದ್ಮೇಲೆ ಫಸ್ಟ್ ಚೈನ್ ಬಿಟ್ಟು ಸೆಕೆಂಡ್ ಚೈನ್ ಒಳಗಡೆ ನೋಡಿ, ಫಸ್ಟ್ ಚೈನ್ ಬಿಟ್ಟು ಸೆಕೆಂಡ್ ಚೈನ್ ಒಳಗಡೆ ನೀಡಲ್ನ ಪಾಸ್ ಮಾಡಿದೆ. ನೀಡಲ್ ಪಾಸ್ ಆದಮೇಲೆ ಥ್ರೆಡ್ನ ಆಚೆ ತರಬೇಕು. ಸೊ ಥ್ರೆಡ್ ಈಚೆ ತಂದಾದಮೇಲೆ ನಿಮಗಿಲ್ಲಿ 2 ಲೂಪ್ ಕಾಣಿಸುತ್ತೆ, ನೀಡಲ್ ಮೇಲೆ 2 ಲೂಪ್ ಕಾಣಿಸುತ್ತೆ. ಆ 2 ಲೂಪಿಂದನೂ ಥ್ರೆಡ್ನ ಈಚೆ ತರಬೇಕು. ಇಲ್ಲಿ 1 ಲೇಯರ್ ಕೂಡ ಮಿಸ್ ಆಗಬಾರ್ದು. ಸೊ ಹುಷಾರಾಗಿ 6 ಲೇಯರ್ಸ್ ಆಫ್ ಸಿಲ್ಕ್ ಥ್ರೆಡ್ಡು ಈಚೆ ಬರಬೇಕು. ಹಾಗೆ ನೀಟಾಗಿ ತೊಗೊಂಡು ಬನ್ನಿ, ಇಲ್ಲಾಂದರೆ ಗಂಟಾಗುತ್ತೆ. ಸೊ ಈಚೆ ತರಬೇಕು. ಇದು ಸಿಂಗಲ್ ಕ್ರೋಶ ಅಂತ. ಅಗೇನ್ 1 ಮೋರ್ ಟೈಮ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಬಿಚ್ತೀನಿ ಇದು ಹಾಕಿರೋಣ. ಸೊ ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಆ್ಯಸ್ ಯೂಶುವಲ್. ನಾನಿಲ್ಲಿ ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ, ಒಂದಷ್ಟು ಚೈನ್ ಸ್ಟಿಚ್ ಸೊ ಫಸ್ಟ್ ಚೈನ್ನ ಬಿಟ್ಟು ಸೆಕೆಂಡ್ ಚೈನ್ ಒಳಗಡೆ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ಆಚೆ ತರಬೇಕು. ಆಚೆ ತಂದು ನೋಡ್ಬೋದು, ನೀಡಲ್ ಮೇಲೆ 2 ಲೂಪ್ ಫಾರ್ಮ್ ಆಗಿದೆ. ಆ 2 ಲೂಪಿಂದನೂ ಥ್ರೆಡ್ನ ಈಚೆ ತರಬೇಕು. ಒಂದು ಲೇಯರ್ನು ಮಿಸ್ ಮಾಡಬಾರ್ದು, ಎಲ್ಲ ಲೇಯರ್ಸ್ನು ನೀಟಾಗಿ ಈಚೆ ತರಬೇಕು, ಇಲ್ಲಾಂದರೆ ಗಂಟಾಗುತ್ತೆ. ಅಗೇನ್ ಸ್ಟಾರ್ಟಿಂಗ್ ಮಾತ್ರ ನಾವು ಒಂದು ಚೈನ್ ಬಿಟ್ಟು ಸೆಕೆಂಡ್ ಚೈನ್ ಒಳಗಡೆ ನೀಡಲ್ನ ಪಾಸ್ ಮಾಡಿದ್ದು. ಬಟ್ ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕಾದ್ರೆ ನೆಕ್ಸ್ಟ್ ಚೈನಿಂದನೇ ಕಂಟಿನ್ಯೂ ಮಾಡಬೇಕು, ನೆಕ್ಸ್ಟ್ ಚೈನ್ ಬಿಡೋ ಅವಶ್ಯಕತೆ ಇರೋಲ್ಲ. ಸೊ ಹಿಂದಿನ ಚೈನ್ಗೆ ನಾನು ಹಾಕೋತೀನಿ. ಥರ್ಡ್ ಚೈನ್ ಒಳಗಡೆ ನೀಡಲ್ನ ಪಾಸ್ ಮಾಡಿ ಥ್ರೆಡ್ ತಂದೆ, 2 ಲೂಪ್ ಫಾರ್ಮ್ ಆಗಿದೆ. ಆ ಲೂಪಿಂದ ಥ್ರೆಡ್ನ ಆಚೆ ತರ್ತೀನಿ. ಸಿಂಗಲ್ ಕ್ರೋಶ ಇದು. ಸೊ ಅಗೈನ್ ನೆಕ್ಸ್ಟ್ ಚೈನ್ ಒಳಗಡೆ ನೀಡಲ್ನ ಪಾಸ್ ಮಾಡ್ತೀನಿ, ಥ್ರೆಡ್ನ ಈಚೆ ತರ್ತೀನಿ ಆ್ಯಂಡ್ 2 ಲೂಪಿಂದನೂ ಥ್ರೆಡ್ನ ಆಚೆ ತರ್ತೀನಿ. ಸೊ ಇದು ಸಿಂಗಲ್ ಕ್ರೋಶ ನೋಡ್ಬೋದು. ನೆಕ್ಸ್ಟ್ ಚೈನ್ ಏನಿದೆ ಆ ಚೈನ್ ಒಳಗಡೆ ನೀಡಲ್ನ ಪಾಸ್ ಮಾಡ್ತೀನಿ, ಥ್ರೆಡ್ನ ಆಚೆ ತರ್ತೀನಿ, 2 ಲೂಪ್ ಫಾರ್ಮ್ ಆಗುತ್ತೆ. ಆ ಲೂಪಿಂದ ಈಚೆ ಥ್ರೆಡ್ನ ತರ್ತೀನಿ. ಸೊ ಇದು ಸಿಂಗಲ್ ಕ್ರೋಶ. ನೀವು ಎಷ್ಟು ಚೈನ್ಸ್ ಹಾಕಿದ್ದೀರಾ ಅಷ್ಟು ಚೈನ್ಸಿಂದನೂ ನೀವು ಈಚೆ ತರ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಚೈನ್ ಒಳಗಡೆ ನೀಡಲ್ನ ಪಾಸ್ ಮಾಡ್ತೀನಿ, ಥ್ರೆಡ್ನ ಆಚೆ ತರ್ತೀನಿ, 2 ಲೂಪ್ ಫಾರ್ಮ್ ಆಗುತ್ತೆ. ಆ 2 ಲೂಪಿಂದನೂ ಒಟ್ಟಿಗೆ ಥ್ರೆಡ್ನ ಆಚೆ ತರ್ತೀನಿ. ಅಗೈನ್ ನೆಕ್ಸ್ಟ್ ಚೈನ್ ಒಳಗಡೆ ನೀಡಲ್ ಪಾಸ್ ಮಾಡಿ ಥ್ರೆಡ್ ತಂದು ಆ 2 ಲೂಪಿಂದನೂ ಥ್ರೆಡ್ನ ಆಚೆ ತರ್ತೀನಿ. ಇದು ಸಿಂಗಲ್ ಕ್ರೋಶ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಪೂರ್ತಿ ಏನು ಚೈನ್ ಸ್ಟಿಚ್ ಇತ್ತು ಅದಷ್ಟಕ್ಕೂ ನಾನೀಗ ಸಿಂಗಲ್ ಕ್ರೋಶ ಡಿಸೈನ್ಸ್ ಹಾಕಿದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ನಿಮಗೆ ಇಷ್ಟು ಉದ್ದ ನಾನು ನಿಮಗೆ ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದು. ಸೊ ಈಗ ಏನು ಚೈನ್ ಸ್ಟಿಚ್ ಹಾಕಿದೆ ಅದಕ್ಕೆಲ್ಲ ನಾನಿಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡು ಬಂದಿದ್ದೀನಿ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ಈ ಥರನೇ ಹಾಕಬೇಕು. ಸೊ ನೀವು ಅದನ್ನು ಕಂಪ್ಲೀಟ್ ಮಾಡ್ತಾ ಒಂದು ಚೈನ್ ಆದಮೇಲೆ ಒಂದು ನೆಕ್ಸ್ಟ್ ಚೈನ್, ಅಂದರೆ ಒಂದು ಚೈನ್ ಆದಮೇಲೆ ನೆಕ್ಸ್ಟ್ ಯಾವ ಚೈನ್ ಇದೆ ಅದರೊಳಗೆ ಈ ಥರ ಸಿಂಗಲ್ ಕ್ರೋಶ ಹಾಕ್ಕೊಂಡು ಬಂದರೆ ಈ ಥರ ಡಿಸೈನ್ಸ್ ಬರುತ್ತೆ. ಸೊ ಫೈನಲಾಗಿ ಲಾಸ್ಟಲ್ಲಿ ಈ ಥರ ನೀವು ಹಾಕಿದಾದಮೇಲೆ ಹೇಗೆ ಎಂಡ್ ಮಾಡಬೇಕು ಅಂದರೆ, ಸೊ ಈ ಥರ ಚೈನ್ ಸಿಂಗಲ್ ಕ್ರೋಶ ಎಲ್ಲ ಹಾಕಾಯಿತು. ಸೊ ಇದಾದಮೇಲೆ ಲಾಸ್ಟಲ್ಲಿ ಹೇಗೆ ಎಂಡ್ ಮಾಡಬೇಕು ಅನ್ನೋದಾದರೆ ನೋಡ್ಬೋದು, ಇಲ್ಲಿ ಲಾಸ್ಟಲ್ಲಿ ನಾನು ಇಲ್ಲಿ 2 ಚೈನ್ಸ್ ಹಾಕೋತೀನಿ. 2 ಚೈನ್ಸ್ ಹಾಕೊಂಡಿದ್ದಾದಮೇಲೆ ನೀಡಲ್ನ ಇಲ್ಲೇ ಇಟ್ಕೊಂಡು ಜಸ್ಟ್ ಸ್ವಲ್ಪ ಗ್ಯಾಪ್ ಇಟ್ಟು ಇಲ್ಲಿ ಥ್ರೆಡ್ನ ಟ್ರಿಮ್ ಮಾಡ್ತೀನಿ. ಈ ನೀಡಲ್ ಹಿಂಗೆ ಇಟ್ಟಿದ್ದೀನಿ. ಸೊ ಲಾಸ್ಟಲ್ಲಿ ನೋಡಿ, ಜಸ್ಟ್ ಈ ನೀಡಲ್ನ ಔಟ್ಸೈಡಿಗೆ ತೆಗೆದ್ರೆ ಥ್ರೆಡ್ಡಿಗೆ ಬರುತ್ತೆ. ಅದನ್ನ ಈಗ ಟೈಟಾಗಿ ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಇದನ್ನು ಟ್ರಿಮ್ ಆಫ್ ಮಾಡ್ಕೊತೀನಿ. ಸೊ ನೋಡ್ಬೋದು ನೀಟಾಗಿ ಲಾಕ್ ಆಗಿದೆ, ಇದನ್ನು ಬರೋಲ್ಲ. ಸೊ ಇಲ್ಲಿ ನೋಡ್ಬೋದು ಈ ಥರ ಎಂಡ್ ಆಗಿದೆ. ಇದು ಸಿಂಗಲ್ ಕ್ರೋಶ. ನಿಮ್ಗೆ ಇದ್ರಲ್ಲಿ ಏನೇ ಡೌಟ್ ಇದ್ರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಸೊ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಏನಾದ್ರು ಡೌಟ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಗೇನ್ ಇದ್ರದ್ದು ವೀಡಿಯೋ ಇನ್ನೂ ನೆಕ್ಸ್ಟ್ ಎಂತ ಬೇಕು ಈ ವಿಡಿಯೋ ಅನ್ನೋದಾರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಹೇಗೆ ಅಂತ ಇನ್ನೊಂದು ವೀಡಿಯೋ ಮಾಡಿ ತೋರಿಸ್ತೀನಿ ಸಿಂಗಲ್ ಕ್ರೋಶದು. ಅಗೇನ್ ಈ 6 ಲೇಯರ್ಸ್ ಆಫ್ ಥ್ರೆಡ್ನ ಹೇಗೆ ವೈಂಡ್ ಮಾಡಿ ಇಟ್ಕೊಳ್ಳೋದು ಅನ್ನೋದು ನಿಮ್ಗೆ ವೀಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದ್ರದ್ದು ವೀಡಿಯೋ ಮಾಡಿ ಇಟ್ಕೋತೀನಿ, ಮಾಡಿ ಕಳಿಸ್ತೀನಿ. ಸೊ ಸಿಂಪಲಾಗಿ ಹೇಗೆ ಹಾಕ್ಬೋದು ಅಂತ. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಬಾಯ್.